ಅಲ್ಲಿ ಭದ್ರತಾ ಲೋಪ ಆಗಿರೋದು ತಪ್ಪಲ್ವಾ? ಇದಕ್ಕೆ ಸಿಎಂ ಡಿಸಿಎಂ ಹೇಗೆ ಹೊಣೆಗಾರರಾಗ್ತಾರೆ? ಹೇಗೆ ಬಿಜೆಪಿ ಸಿಎಂ ಡಿಸಿಎಂ ರಾಜೀನಾಮೆ ಕೇಳುತ್ತೆ? ಉತ್ತರ ಪ್ರದೇಶ ಮಹಾರಾಷ್ಟ್ರದಲ್ಲೂ ಕೂಡ ಕಾಲ್ ತುಳಿತಾ ಇತ್ತಲ್ಲ, ಕುಂಭಮೇಳ ಆದಾಗ, ಸೇತುವೆ ಮುರಿದು ಬಿದ್ದಾಗ, ಆಗ ಅಲ್ಲಿನ ಸಿಎಂಗಳು ರಾಜೀನಾಮೆ ಕೊಟ್ಟಿದ್ರಾ? ಬಿಜೆಪಿ ಯಾವ ಆಧಾರದ ಮೇಲೆ, ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ? ಮೈಸೂರಿನಲ್ಲಿ ಈ ರೀತಿಯಾಗಿ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಮಾಜಿ ಶಾಸಕರು ಯತೀಂದ್ರ ಸಿದ್ದರಾಮಯ್ಯ ಬಿಜೆಪಿ ಕಾಲದಲ್ಲೂ ಮತ್ತು ಬಿಜೆಪಿ ಈಗ ಅಧಿಕಾರ ನಡೆಸ್ತಾ ಇರುವ ಹಲವು ರಾಜ್ಯಗಳಲ್ಲಿ ಇಂತಹ ಅನೇಕ ಸಾವುಗಳಾಗಿದೆ, ಕಾಲ್ತುಳಿತಗಳಾಗಿದೆ. ಹಾಗಾದ್ರೆ ಅಲ್ಲಿರೋರೆಲ್ಲರೂ ನೈತಿಕತೆಯನ್ನು ಹೊತ್ಕೊಂಡು ಸಿಎಂ ರಾಜೀನಾಮೆ ಕೊಟ್ರಾ? ರಾಜಕಾರಣಿಗಳು ರಾಜೀನಾಮೆ ಕೊಟ್ರಾ? ಯಾವ ನೈತಿಕತೆ ಇಟ್ಕೊಂಡು ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಕಾಲ್ತುಳಿತ ಪ್ರಕರಣಕ್ಕೆ ಫಸ್ಟ್ ಇದೇ ರೀತಿ ಅವ್ರ ರಾಜ್ಯಗಳಲ್ಲೂ ಆಗಿತ್ತಲ್ಲ, ಬಿಜೆಪಿ ಆಡಳಿತ ರಾಜ್ಯದಲ್ಲಿ ಅಲ್ಲೇನು ಕ್ರಮ ತೆಗೆದುಕೊಂಡಿದ್ದಾರಂತೆ. ನಾವು ಅಟ್ಲೀಸ್ಟ್ ಒಂದು ಜುಡಿಷಿಯಲ್ ಇನ್ಕ್ವೈರಿ ಹಾಕಿದ್ದೀವಿ, ಅದಕ್ಕೆ ಮೇಲ್ನೋಟಕ್ಕೆ ಯಾರ್ಯಾರು ಜವಾಬ್ದಾರಿ ಅಂತ ಹೇಳಿ ಅನಿಸ್ತಾರೋ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಬಟ್ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಏನು ಮಾಡಿದ್ದಾರೆ? ಕುಂಭಮೇಳದಲ್ಲಿ ಕಾಲ್ತುಳಿತ ಸತ್ತರು. ತಿರುಪತಿನಲ್ಲಿ ಅವ್ರದ್ದೇ ಮೈತ್ರಿ ಪಕ್ಷ ಅಧಿಕಾರದಲ್ಲಿದೆ, ಅವ್ರಿಗೇನೋ ಹೋಗಿ ರಾಜೀನಾಮೆ ಕೇಳಿದ್ರೆ ಅಲ್ಲಿ ಹೋಗಿ ಮುತ್ತಿಗೆ ಹಾಕಿದ್ರೆ ಸುಮ್ಮನೆ ಬರೀ ಹಿಪೋಕ್ರಸಿ ಇವ್ರದ್ದಷ್ಟೇ ರಾಜಕೀಯ ಮಾಡೋದಕ್ಕೆ ಮಾಡ್ತಾರೆ, ಸಾವಿರಾರು ರಾಜಕೀಯ ಮಾಡ್ತಿದ್ದಾರೆ. ಕಾಲ್ತುಳಿತ ಪ್ರಸಂಗದ ದುರದೃಷ್ಟಕರವಾದಂಥ ಘಟನೆ. ಬಟ್ ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಯಾರ್ಯಾರು ಅದಕ್ಕೆ ಜವಾಬ್ದಾರಿ ಅಂತ ಮೇಲ್ನೋಟಕ್ಕೆ ಅನಿಸ್ತಾರೋ ಅವ್ರನ್ನೆಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ದಾರೆ. ಸೊ ಜುಡಿಷಿಯಲ್ ಎಂಕ್ವೈರಿಲಿ ತನಿಖೆಯಲ್ಲಿ ಯಾರ್ದು ಲೋಪದೋಷಗಳಿರ್ತದೆ ಗೊತ್ತಾದ ಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ನಿನ್ನೆ ಬಹಿರಂಗ ಪತ್ರನೂ ಕೂಡ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಏನಂತ ಬರೆದಿದ್ದಾರೆ? ಈ ಪ್ರಕರಣದಲ್ಲಿ ಸಿಎಂ A1 ಆಗಬೇಕು. ಯಾಕೆ? ಡಿ.ಕೆ. ಶಿವಕುಮಾರ್ A2 ಯಾಕೆ? ಅವ್ರದ್ದೇನು ತಪ್ಪಿದೆ? ಅವರು ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ, ಪರ್ಮಿಷನ್ ಇಲ್ಲದೇ ಇವರು ಮಾಡಿದ್ದಾರೆ. ಪೊಲೀಸರಿಗೆ ಬಂದೋಬಸ್ತ್ ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ತನಿಖೆ ನಡೀಲಿ, ಪ್ರತಿಯೊಬ್ಬರದು ಯಾರಿದ್ರೊಳಗೆ ಪಾತ್ರ ಇದೆ ಅನ್ನೋದು ಗೊತ್ತಾದ್ಮೇಲೆ ಅದ್ಮೇಲೆ ಕ್ರಮ ತೆಗೆದುಕೊಳ್ತಾರೆ. ತನಿಖೆ ಮಾಡೋದಕ್ಕಿಂತ ಮುಂಚೆನೆ ಇವರೇ ಇಂಥವ್ರು ಅಕ್ಯೂಸ್ಡ್ ಅಂತ ಹೇಳ್ಬಿಟ್ರೆ ಹೇಗಾಗುತ್ತೆ? ಕಾಲ್ತುಳಿತ ಪ್ರಕರಣಕ್ಕೆ ಫಸ್ಟ್ ಇದೇ ರೀತಿ ಅವ್ರ ರಾಜ್ಯಗಳಲ್ಲೂ ಆಗಿತ್ತಲ್ಲ, ಬಿಜೆಪಿ ಆಡಳಿತ ರಾಜ್ಯದಲ್ಲಿ ಅಲ್ಲೇನು ಕ್ರಮ ತೆಗೆದುಕೊಂಡಿದ್ದಾರಂತೆ. ನಾವು ಅಟ್ಲೀಸ್ಟ್ ಒಂದು ಜುಡಿಷಿಯಲ್ ಇನ್ಕ್ವೈರಿ ಹಾಕಿದ್ದೀವಿ, ಅದಕ್ಕೆ